ಬರ್ತಾ ಇಲ್ಲ. ನೋಡಿ ಯಾರದು ಬಿಡಿ. ಭಯ ಆಗ್ತಿದ. ಏನ ಇದು? ನೋಡಿ ಯಾರಿದ್ದೀರ ನೀವು? ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಸೊ ಆಲ್ರೆಡಿ ಈ ಮನೆ ನೋಡ್ಬಿಟ್ಟಿರ್ತೀರ. ಈ ಮನೆ ಮುಂಚೆ ಇಲ್ಲಿ ಫುಲ್ಲು ಗಿಡಗಳು ಸುತ್ಕೊಂಡಿತ್ತು, ಆಮೇಲೆ ಎಲ್ಲ ಕ್ಲೋಸ್ ಆಗಿತ್ತು. ಇವಾಗ ನೀವು ಕ್ಲೀನಾಗಿ ಮನೆ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಅಂದರೆ ನಾನು ಈ ಮನೆಗೆ ಮುಂಚೆ ಕೂಡ ಬಂದಿದ್ದೀನಿ, ಆಲ್ರೆಡಿ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇದು ನನ್ನ 3ನೇ ವಿಡಿಯೋ ಇದೇ ಮನೆಯಲ್ಲಿ. ಸೊ ಯಾಕಪ್ಪ ಮತ್ತೆ ಬಂದಿದೆಯಾ ಇದೇ ಮನೆಗೆ ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಒಂದು ಪ್ರಾಮಿಸ್ ಮಾಡಿ ಹೋಗಿದ್ದೆ. ಇಲ್ಲಿ ಏನು ಸೋಲ್ ಏನಿತ್ತು, ಆತ್ಮ ಏನಿತ್ತು, ಅದಕ್ಕೆ ನಾನೊಂದು ಪ್ರಾಮಿಸ್ ಮಾಡಿ ಹೋಗಿದ್ದೆ. ಏನಪ್ಪ ಪ್ರಾಮಿಸ್ ಅಂದರೆ, ನಮಗೆ ಇಲ್ಲಿಂದ ಹೋದ್ಮೇಲೆ ನಿಮಗೆ 15 ಡೇಸಲ್ಲಿ ನಾನು ಮುಕ್ತಿ ಕೊಡಿಸ್ತೀನಿ ಅಂತ ಹೇಳೋಗಿದ್ದೆ. ಸೊ ಆ ಮುಕ್ತಿ ಕೂಡ ಆಗಿದೆ, ಅವರಿಗೆ ಮುಕ್ತಿ ಕೊಡಿಸಿದ್ದೀವಿ. ಆಮೇಲೆ ಸ್ವಲ್ಪ ಶಾದ್ರೆ ಇತ್ತು, ಇದು ಫುಲ್ಲು ಗಿಡ ಎಲ್ಲ ಬೆಳೆದು ಶಾದ್ರೆ ಆಗಿತ್ತು. ಅದನ್ನು ಸ್ವಲ್ಪ ನಮ್ಮ ಗುರುಗಳಿಗೆ ನೋಡಿಬಿಟ್ಟು ಈ ಮನೇನ ಸ್ವಲ್ಪ ಇದನ್ನೆಲ್ಲ ತಗ್ಸು. ಯಾಕಂದರೆ ನಾವು ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ನುಕ್ಕೊಂಡು ಹೋಗ್ತಾ ಇದ್ದೀವಿ, ನೀವು ನೋಡಿರ್ತೀರ, ಹಿಂಗೆ ನುಕ್ಕೊಂಡು ಹೋಗ್ತಾ ಇದ್ದಿದ್ದು. ಅವಾಗ ಇವಾಗ ಡೈರೆಕ್ಟಾಗಿ ಹೋಗ್ಬೋದು, ಎಲ್ಲ ನೋಡ್ಬೋದು. ಸೊ ಇವತ್ತು ನಾನು ಬಂದಿರೋದು ಆ ಆತ್ಮ ಏನಿದೆ ಅದು ಮುಕ್ತಿ ಪಡೆದಿದೆಯಾ ಅಥವಾ ಏನಾದರೂ ಇನ್ನೂ ಇದೆಯಾ ಅನ್ನೋ ಕನ್ಫರ್ಮೇಷನ್ಗೋಸ್ಕರ ಬಂದಿದ್ದೀನಿ. ಇವಾಗ ನೈಟ್ ಆಲ್ಮೋಸ್ಟ್ ಎಷ್ಟಾಗಿದೆ ಮಣಿ? ಒಂದು ಸರಿ. ಸೊ ಇವಾಗ ನೈಟ್ 1 o'clock ಆಗ್ತಾ ಇದೆ. ನಿಮಗೆ ಕನ್ಫರ್ಮೇಷನಿಗೆ ಒಳಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಯಾಕಂದರೆ ಮಣಿ ಆಲ್ರೆಡಿ 2 ಕೈಯಲ್ಲೂ ಕ್ಯಾಮ್ರಾಗಳು ಇಟ್ಕೊಂಡು ಗಂತರು ಡ್ಯೂಡು ಅಂತ ನಿಂತ್ಕೊಂಡ್ಬಿಟ್ಟವನ. ಇಲ್ಲಿ ಕುಲ್ಸುಮ್ ಬೇರೆ ಇದ್ದಾರೆ. ಸೊ ಈ ಕುಲ್ಸುಮ್ಗೆ ಯಾಕಪ್ಪ ಪದೇ ಪದೇ ಕರ್ಕೊಬರ್ತಾ ಇದೆ, ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾನೆ ಇದ್ದೀರಾ. ಆದರೂ ನಾನು ಏನಕ್ಕಪ್ಪ ಕರ್ಕೊಬರ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ಕುಲ್ಸುಮ್ ಅವರು ನಮ್ಮ ಟೀಮ್ಮೇಟ್ ಥರನೇ ಇನ್ನು ಮುಂದೆ ವೀಡಿಯೋಸಲ್ಲಿ ಅವ್ರು ಬರ್ತಾನೆ ಇರ್ತಾರೆ. ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ಹೆಣ್ಮಗು ಕರ್ಕೊಂಡು ಹೋಗ್ಬೇಡ ಅಂತ ಹೇಳಬೇಡಿ. ಅವ್ರಿಗೂ ಒಂದು ಆಸೆ ಇರುತ್ತೆ, ಅವರು ಒಂದು ಮನುಷ್ಯನೇ, ಹೆಣ್ಣು ಮಗು ಗಂಡು ಮಗು ಅಂತ ಏನು ಭೇದ ಭಾವ ಇರಬಾರ್ದು. ಹಾಗಾಗಿ ನಾನು ಅವಳನ್ನ ಕರ್ಕೊಬರ್ತಾ ಇದ್ದೀನಿ. ಅವಳೇ ಗಟ್ಟಿ ಮನಸ್ಸು, ಧೈರ್ಯ, ಅಷ್ಟು ಧೈರ್ಯದಿಂದ ಬರ್ತಾ ಇದ್ದಾಳೆ. ನೀವು ಸ್ವಲ್ಪ ಧೈರ್ಯ ತೋರಿಸ್ಬೇಕು. ಓಕೆ ಕುಲ್ಸುಮ್. ಸೊ ನೋಡಿ, ಕುಲ್ಸುಮ್ ಅವರು ಟೀಮ್ಮೇಟ್ ಅಂತ ಒಪ್ಕೊಬಿಟ್ಟಿದ್ದಾರೆ. ಕುಲ್ಸುಮ್ ಏನಾದರೂ ಹೇಳ್ಬೇಕಾ? ಹೆಣ್ಮಗು ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಕಮೆಂಟಲ್ಲಿ, ನಿಮ್ಗೇನಾದರೂ ಹೇಳ್ಬೇಕಾ? ನಾನು ಕೊಡೋದು ಒಂದೇ ಸಜೆಷನು, ಗಂಡು ಮಗು ಅಂತಾನೆ ಎಲ್ಲ ಮಾಡೋಂಗಿಲ್ಲ, ಹೆಣ್ಮಗುನು ಮಾಡ್ಬೋದು. ಏನಕ್ಕಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಓಕೆ, ಸೊ ನಿಮಗೂ ಅರ್ಥ ಆಗಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಲ್ಲ, ರಿಯಲ್ ಫ್ಯಾಕ್ಟ್ ಹೇಳ್ತೀನಿ. ನಮ್ಮ ವೀಡಿಯೋಸು 70 to 80% ಆಲ್ಮೋಸ್ಟ್ ಹೆಣ್ಮಕ್ಳೇ ನೋಡೋದು. ಅದಕ್ಕೆ ನಮ್ಮ ಜೊತೆ ಒಂದು ಹೆಣ್ಮಗು ಕೂಡ. ಸೊ ಲ್ಯಾಗ್ ಮಾಡೋದು ಬೇಡ, ಒಳಗೋಗಿ ನೋಡೋಣ ಏನೇನಾಗಿದೆ, ಯಾವ ಥರ ಇದೆ ಕಂಡೀಷನ್ ಎಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ಬಾ ಮಾಡಿ. ಗೈಸ್, ನೀವು ಮನೆ ನೋಡ್ತಾ ಇರ್ಬೋದು. ಇಷ್ಟು ಮಾಡ್ಸೋಕ್ಕೆ ಆಲ್ಮೋಸ್ಟ್ ನನಗೊಂದು ಹಾಫ್ ಡೇನೇ ಹಿಡಿಸ್ತು ಅಂತ ಅಂದ್ಕೊಳ್ಳಿ. ಅಷ್ಟು ಶಾದ್ರೆ ಇತ್ತು ಇಲ್ಲಿ. ಮುಂಚೆ ನಾವು ಹೋಗ್ಬೇಕಾದ್ರೆ ನೀವು ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ, ಇಲ್ಲೆಲ್ಲ ನುಕ್ಕೊಂಡು ನಾವು ಹೋಗಿರ್ತೀವಿ, ಇಲ್ಲೆಲ್ಲ ನುಕ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಇವಾಗ ಯಾವ ಥರ ಕ್ಲೀನ್ ಆಗಿದೆ. ಆಮೇಲೆ ಇನ್ನೊಂದು ನನಗೆ ಗುರುಗಳು ಹೇಳಿದರು, ಮಣಿ ಇದೆಲ್ಲ ಕ್ಲೀನ್ ಕ್ಲಿಯರ್ ಆಗೋದು. ಅದೇ ಅಣ್ಣ, ಒಂದು 2 ತಿಂಗಳಾಯ್ತು ಅಣ್ಣ ವಿಡಿಯೋ ಮಾಡಿ. ಆಯಿತು, 2 ತಿಂಗಳು, ಆಲ್ಮೋಸ್ಟ್ 1 ತಿಂಗಳ ಮೇಲೆ. ಅದೇ ಜಾಸ್ತಿ, ಆಲ್ಮೋಸ್ಟ್ ಒಂದು 2 ತಿಂಗಳಾಗಿರಬೇಕು ಪಾಪ. ನಾವು ಓಸತಿ ಇಲ್ಲೇ ತಾನೆ ಆಡಿದ್ದು, ಇದೇ ಜಾಗದಲ್ಲಿ ಆಟ ಆಡಿದ್ದು, ಈ ಜಾಗದಲ್ಲಿ ಆಟ ಆಡಿದ್ದು. ಅಂದರೆ ಭಾರಿ ನನಗೆ ಈ ಮನೆ ಮೆಮೊರಿ ತುಂಬ ಇದೆ. ಇಲ್ಲಿ ನಾವು ಹೌದೌದು, ಇಲ್ಲೇ ಚಾಲಿ ಆಡಿದ್ದೀವಿ.
ಇದು ಮುಸ್ಲಿಂ ಮನೆ ಅಂತ ನಾನು ಅವಾಗಲೂ ಹೇಳಿದ್ದೆ. ನೋಡಿ ನಿಮಗೆ ಪ್ರೂಫ್ ಆಗಿ ಇಲ್ಲೆಲ್ಲ ಉರ್ದು ಅರಬಿಕಲ್ಲಿ ಇದು ಉರ್ದು ಅಲ್ಲ, ಇದು ಉರ್ದು ಅಲ್ಲಿ ಬರೆದಿದ್ದಾರೆ ನೋಡಿ, ಮಾಷಾ ಅಲ್ಲ ಅಂತ ಇದು ಬರೆದಿರೋದು. ಇನ್ನು ಕ್ಲೀನ್ ಮಾಡಿಸ್ಬೋದು. ನಾನು ಕ್ಲೀನ್ ಮಾಡ್ಸೋಕೆ ಕೂತ್ಕೊಂಡ್ರೆ ಇದನ್ನು ನನ್ನ ಜೋಬ್ ಖಾಲಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಇದು ಯಾರು ಡೋರ್ ಹಾಕ್ಬಿಟ್ಟವ್ರಲ್ಲ ಮಣಿ. ಮುಸ್ಲಿಮ್ಸ್ ಆತ್ಮ ಅಂತಲ್ಲ, ಯಾವುದೋ ಹೆಣ್ಮಗು ಆತ್ಮ ಇತ್ತು ಇಲ್ಲಿ. ಗೆಜ್ಜೆ ಸೌಂಡೆಲ್ಲ ಇತ್ತು. ಅದಕ್ಕೆ ಇವಾಗ ಒಂಥರ ಭಯನೇ ಇಲ್ದಿರೋ ಥರ ಅನಿಸ್ತಾ ಇದೆ. ಇವಾಗೇನು ಭಯ ಅನಿಸ್ತಾ ಇಲ್ಲ. ಏನೋ ಒಂಥರ ಸ್ಮೆಲ್ ಐತೆ. ಅಣ್ಣ ಇನ್ನೊಂದು ಏನು ಗೊತ್ತಾ, ಈ ಥರ ಮನೆಗಳು ನೋಡ್ಬಿಟ್ರೆ ಯಾರಾದರೂ ಹುಡುಗರು ಈ ಕುಡಿಯೋಕ್ಕೆ ಅದು ಇದು ಅಂತ ಬಂದ್ಬಿಡ್ತಾರೆ. ಹೌದು, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಸಿರೋದ್ರಿಂದ ಬರೋ ಚಾನ್ಸಸ್ ಹೌದು. ಅವ್ರಿಗೊಂದು ಅಡ್ಡ ಆಗ್ಬಿಡುತ್ತೆ ಅಷ್ಟೇ. ನಮ್ಮ ಪ್ರಕಾರ ಏನೋ ತೊಂದರೆ ಇಲ್ಲ ಅಂತ ಅನಿಸ್ತಿದೆ. ಅವತ್ತಿಲ್ಲ ಆಟ ಆಡಿದ್ದು, ಇಲ್ಲೇ ಚಾರ್ಲಿ ಆಡಿದ್ದು, ಚಾರ್ಲಿ ನಿಮಗೆ ಕ್ಯಾಬ್ನ ಇರ್ಬೋದು, ಮಣಿನ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಹೋಗಿತ್ತು. ಇಲ್ಲೇ ಆಗಿದೆ ಅವತ್ತು ಸಿನಿಮಾ. ಇಲ್ಲಿ ಆ್ಯಕ್ಚುಲಿ ನಾವು ಲೈಬ್ರರಿಲಿ ಕೂತಿದ್ವಿ, ಫೋನ್ ನಾನು ಹೋಲ್ಡ್ ಮಾಡ್ಕೊಂಡಿದ್ದೆ, ಹಿಂಗೆ ಹೋಯ್ತು ಸಡನ್ನಾಗಿ. ಹೌದು, ಹೌದು. ಇನ್ನೂ ಇದೆಯಾ? ಹೇಳಿದಾರಾ? ಫಸ್ಟ್ ಅಲ್ಲಿ ರೂಮ್ಗಳು ನೋಡ್ಕೊಳ್ಳೋಣ. ಏನಿಲ್ಲ, ಮತ್ತೇನು ಸೌಂಡ್ ಅದು? ಏನಿಲ್ಲ, ಮುಕ್ತಿ ಕೊಡಿಸಿದ್ಮೇಲೆ ಇನ್ನೇನು. ತಿರ್ಗಾ ಸ್ಟಾರ್ಟ್ ಆಗ್ತಿದೆ ಭಯ ಆಗೋದು. ಸೌಂಡ್ ಬಂದರೆ ಭಯ ಆಗೋದು ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಬಂತು ನೋಡಿ. ಆಯ್ತಾ ಕಲ್ಲು ಬಂತು ಮಣಿ. ಯಾರದು? ಯಾರಿಲ್ಲ ಮಣಿ, ಟಾರ್ಚ್ ಎತ್ಕೊಬ, ಬೇಗಪ್ಪ. ಟಾರ್ಚ್ ಹಾಕು. ಯಾರು ಇಲ್ವಲ್ಲ?
ಎಲ್ಲಿದೆ ಆಯ್ತಣ್ಣ? ಇಲ್ಲ ಕಲ್ ಬಂತು. ಇಲ್ಲೇನೋ ಪಾಸ್ ಆದಂಗಾಯ್ತು ವೈಟು. ಸೊ ಗೈಸ್ ಇದು ನಾನು ತೋರಿಸಿದೆ ನಿಮಗೆ. ಇಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ಅವರು. ಬಲ್ಲಿನ ಇದು ಕಲ್ಲಿ ಇದು. ಅದು ಏನದು ಏನು ಕಲ್ಲಿ ಹೆಂಗ್ ಬಂತು? ಹಾಂ ಸತ್ಯ ಯಾವ್ದು ನೋಡಿ ಮರ. ಮರ ಅದೇ. ಏನ್ ಮಾಡಿ ಅದು? ನೀನ್ ನೋಡ್ದಾ? ಹ್ಞೂ ಅಣ್ಣ. ಬಾ. ಪಕ್ಕದಿಂದ ನಾನು ಹೋಗಿದ್ದದು ಏನು ಹೋಗಿದೆಯಾ ಕಲ್ಲ ಅದು ಬಿದ್ದಿರೋದು? ಕಲ್ಲಲ್ಲ ಅದು, ಕಲ್ಲಲ್ವಾ? ಕಲ್ಲಲ್ಲ, ಇದೇನೋ ಒಂಥರ ಡಿಫ್ರೆಂಟ್ ಸೌಂಡ್ ಬರ್ತಾನೆ ಐತೆ. ಏನ್ ಮಾಡಿದ್ರು? ಅಲ್ಲಿ ಮುಟ್ಟಿ ಸಿಕ್ಕತ್ತಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಅದ ಗೊತ್ತಾಗ್ತಾ ಇಲ್ಲ. ತಿರ್ಗಾ ಏನಣ್ಣ ಇನ್ನೂ ಸಿಕ್ಕಿಲ್ವ ಅದಕ್ಕೆ ಕೋರ್ಕ್ ಇದಾಗಿಲ್ವಾ? ಬಂದು ಸೇರ್ಕೊಂಡ್ಬಿಟ್ಟಿದ್ಯಾ? ಖಾಲಿ ಮನೆ ಆಗಿದ್ದು. ನನ್ನ ಪ್ರಕಾರ ಅದಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅನಿಸ್ತೈತಣ್ಣ. ಅದ್ರ ಕೋರಿಕೆ ಇನ್ನೂ ಆಗಿಲ್ಲ ಅಂತ. ಯಾರದು? ಅಣ್ಣ ಅಣ್ಣ ಡೋರ್ ತಿರ್ಗಾ ಡೋರ್ ಬಿತ್ತು. ಲಾಕ್ ಮಾಡೋರು ಇಲ್ಲ ನೋಡಿ ಅಣ್ಣ. ಓದ್ಸತಿ ಹಂಗೆ ಆಗಿರೋದು. ಹಿಡ್ಕೊ ಹಿಡ್ಕೊ ಹಿಡ್ಕೊ. ನೋಡಿ ನಡೀರಿ ನಡೀರಿ. ಯಾರಿಲ್ಲ ಬಿಡಿ. ಮತ್ತೆ ಇನ್ನಣ್ಣ ಅದು ಲಾಕ್ ಆಗಿದೆ. ಓದ್ಸತಿ ಸೇಮ್ ಹಿಂಗೆ ಆಗಿರೋದು. ಅಣ್ಣ ಇದಕ್ಕಿನ್ನ ಜಾಸ್ತಿ ಏನೋ ಆದಂಗೆ ಐತಣ್ಣ. ಅಣ್ಣ ಮತ್ತಿದೇನ ಇದು ಸೌಂಡು? ಬೆಳ್ತಿದೆ ಅದು ಬೆಳ್ತಿದೆ. ಡೋರು ತಿರ್ಗಾ ಸ್ಟಾರ್ಟ್ ಆಯ್ತಣ್ಣ. ಅಣ್ಣ ನೋಡು ಯಾರದು? ಶರಣ 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 ಅಣ್ಣ ಹುಷಾರಣ್ಣ. ಅರುಣ್ ಮಣಿ ಮಣಿ ಏರೈತಣ್ಣ ಇಲ್ಲೇ ಅದು.
ಯಾರದು? ಅಂಗಡಿ ಸೆಂಟರ್ ನೋಡಿ. ಲೈಟ್ ಆಫ್ ಮಾಡ್ಬಿಡೋಣ ಇಲ್ಲಂದ್ರೆ ಲೈಟ್ ಆಫ್ ಮಾಡಿ. ಇಳ್ತೆ ಬರ್ತಾ ಇಲ್ಲ. ನೋಡಿ ಯಾರದು? ಬಿಡಿ. ಭಯ ಆಗ್ತಿದೆ. ಏನ ಇದು? ಅಣ್ಣ ನನಗೇನೋ ಇನ್ನೂ ಇಲ್ಲೇ ಅವ್ರು ಅನ್ಕೊಂತೀನಿ ಅಣ್ಣ. ಅವ್ರಿಗೆ ಮುಕ್ತಿ ಸಿಗಿಲ್ಲ. ಇಲ್ಲ ಅವ್ರು ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಬಂದಿರ್ಬೋದು. ಮುಕ್ತಿ ಸಿಕ್ಕಿದೆ ಮಣಿ ಅವ್ರಿಗೆ. ಮತ್ತೆ ಹೆಂಗಣ್ಣ? ನಾನು ಬಂದಿದ್ದೀನಿ ಅವ್ರ ಜೊತೆ, ಮುಕ್ತಿ ಸಿಕ್ಕಿದೆ ಅವ್ರಿಗೆ. ಇದು ನನಗೇನೋ ಬೇರೆ ಏನೋ ಸೇರ್ಕೊಂಡಿದೆ ಅಂತ ಅನಿಸ್ತಾರೆ. ಅವತ್ತು ಇಷ್ಟು ಸೌಂಡ್ ಎಲ್ಲ ಮಾಡಿಲ್ಲ, ಸೌಂಡ್ಸ್ ಎಲ್ಲ ಮಾಡಿಲ್ಲ. ನಮ್ಮ ಜೊತೆ ಕರೆಕ್ಟಾಗೇ ಇತ್ತು, ಎಲ್ಲ ಮಾತಾಡ್ಕೊಂಡು. ನಾನು ಲಾಕ್ ಮಾಡೋಕೆ ಹೋದ್ರೆ ತೊಂದರೆ ಆಗುತ್ತಣ್ಣ. ನೋಡಿದೆ ಇದು ನೋಡಿದ ನೋಡಿ ಯಾರಿದ್ದೀರ ನೀವು? ಭಯಪಡಬೇಡ, ಭಯಪಡಬೇಡ, ಹೆದರ್ಕೋಬೇಡ. ಯಾರಿಲ್ಲ ಮಣಿ. ಇವಾಗ ಏನು ಮಾಡೋಣ? ಕೇಳ್ಕೊಬಿಡೋಣ. ಕೇಳಿ ನೋಡಿ ಅನ್ಸತಿ. ತಡ ಮಾಡೋದು ಬೇಡ. ಕೇಳಿ ನೋಡಿ ಅಣ್ಣ, ಕೇಳಿ ನೋಡಿ. ಹಾಂ, ತಿರುಗಿ ಡೋರ್ ಬೀಳ್ತೈತಣ್ಣ. ನೋಡೋಣ. ಹೌದು, ಫುಲ್ಲು ಗಟ್ಟಿ. ನನಗೆ ಎಳಿದ್ರೆ ಬರ್ತಾ ಇಲ್ಲ, ಇನ್ನೂ ಅಷ್ಟೇ ಗಟ್ಟಿ ಕೂತಿತ್ತು ಫುಲ್ಲು. ಸೌಂಡ್ ಏನೋ ಬರ್ತಾ ಇದೆ ಒಂಥರ. ಸೌಂಡ್ ಬರ್ತಾ ಇದೆ. ಇದೇ ಥರ ಸೌಂಡ್ ಬರ್ತಾ ಇದೆ. ಹೌದು. ತಡ ಮಾಡೋದಿದೆ. ನೋಡಿ ನೋಡಿ, ಇದ್ರ ಮುಖಾಂತರ ನೀವು ನಮಗೆ ಮಾತಾಡ್ಬೋದು. ಇದೇನು ನನ್ನ ಕೈಯಲ್ಲಿ ನೋಡ್ತಾ ಇದ್ದೀರಾ, ಇದ್ರ ಮುಖಾಂತರ ನೀವು ನನಗೆ ಮಾತಾಡ್ಬೋದು. ನಾನು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ಕ್ಲೀನಾಗಿ ಉತ್ತರಿಸಿ. ನಿಮಗೆ ನಾನು ಏನೇ ಪ್ರಶ್ನೆ ಕೇಳಿದ್ರು ನಿಮಗೆ ಹೌದು ಅಂತ ಅನ್ಸಿದ್ರೆ ಇದನ್ನು ಜೋಡಿಸಿ, ಇಲ್ಲ ಅಂತ ಅನ್ಸಿದ್ರೆ ಇದನ್ನು ಬಿಡಿಸಿ. ಸೊ ನನ್ನ ಮೊದಲನೇ ಪ್ರಶ್ನೆ, ನಿಮಗೆ ನಾನು ಬಂದು ಇಲ್ಲಿ ಮುಕ್ತಿ ಕೊಡಿಸಿದೆ ನಮ್ಮ ಗುರುಗಳನ್ನ. ಅದು ಸೌಂಡು. ನಾನು ನಮ್ಮ ಗುರುಗಳನ್ನ ಕರ್ಕೊಂಡ್ಬಿಟ್ಟು ನಿಮಗೆ ಮುಕ್ತಿ ಕೊಡಿಸಿದ್ದೆ. ನೀವು ಪುನಃ ಇಲ್ಲಿ ಬಂದಿದ್ದೀರಾ, ಅದು ನೀವೇನಾ ಮತ್ತೆ ಪುನಃ ಬಂದಿರೋದು? ಹೌದು ಅಂದ್ರೆ ಇದನ್ನ ಜೋಡಿಸಿ, ಇಲ್ಲಾಂದ್ರೆ ಬಿಡಿಸಿ. ಪುನಃ ನೀವೇನಾ ಬಂದಿರೋದು ಇಲ್ಲಿ? ಮತ್ತಿನ್ಯಾರೋ ಇದ್ದಾರೆ, ಅದೇ ಜಾಸ್ತಿ ಅಗ್ರೆಸಿವ್ ಇದ್ದಾರಣ್ಣ ಇವರು. ಹೌದು. ಓಕೆ, ನೀವು ಮತ್ತೆ ಇಲ್ಲಿ ಏನಕ್ಕೆ ಬಂದಿದ್ದೀರಾ ಅಂತ ನನ್ನಂತೂ ಗೊತ್ತಿಲ್ಲ. ಈ ಮನೆ ಖಾಲಿ ಇತ್ತು ಅಂತ ನೀವು ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ, ಮನೆ ಹುಡುಕ್ತಾ ಇದ್ದೀರಾ ನೀವು.
ನೀವಿಲ್ಲಿ ಮನೆ ಹುಡುಕ್ತಾ ಇಲ್ಲಿ ಖಾಲಿ ಇದೆ ಅಂತ ಬಂದು ಸೇರ್ಕೊಂಡಿದ್ದೀರಾ. ಹೌದು ಅಂದ್ರೆ ಇದನ್ನ ಜೋಡಿಸಿ, ಇಲ್ಲ ಅಂದ್ರೆ ಇದನ್ನ ಬಿಡಿಸಿ. ಇಲ್ಲಿ ನೀವು ಮನೆ ಖಾಲಿ ಇತ್ತು ಅಂತ ಬಂದು ಸೇರ್ಕೊಂಡಿದ್ದೀರಾ. ಇಲ್ಲ ಅವ್ರವ್ರೆ ಯಾರಣ್ಣ ಈ ಥರ ಕೇಳಿയോ ನಂಗೆ? ಇಲ್ಲ ಅದೇ ಹೇಳ್ತಾರಲ್ಲ, ಯಾರೋ ಮನೆ ಹುಡುಕ್ತಾ ಇದ್ರು, ಇಲ್ಲಿ ಬಂದು ಖಾಲಿ ಇದೆ ಅಂತ ಸೇರ್ಕೊಂಡಿದ್ದಾರೆ. ಹೌದಲ್ಲ, ಇಲ್ಲಿ ಖಾಲಿ ಇದೆ ಅಂತ ಬಂದು ಸೇರ್ಕೊಂಡಿದ್ದೀರಾ. ಪಕ್ಕದಿಂದ ಏನೋ ಪಾಸ್ ಆದಂಗಾಯ್ತು. ಹಿಂಗೆ ಸೌಂಡ್ ಬರ್ತಾನೆ ಇದೆ. ಏನು ಇಷ್ಟೊಂದು ಸೌಂಡ್ ಬರ್ತಾ ಇದೆ ನೋಡಿ. ಸೊ ನಾನು ಎಲ್ಲ ಕಡೆ ಕೇಳೋದು ಒಂದೇ ಪ್ರಶ್ನೆ, ನಿಮಗೆ ಮುಕ್ತಿ ಬೇಕಾ ಅಂತ ನಿಮಗೂ ಕೇಳ್ತಾ ಇದ್ದೀನಿ. ನಿಮಗೇನಾದ್ರೂ ಮುಕ್ತಿ ಬೇಕಾ? ನೀವೇನು ಬಂದಿದ್ದೀರಾ ಇಲ್ಲಿಂದ, ನಿಮಗೆ ಮುಕ್ತಿ ಬೇಕಾ? ನೀವು ಯಾರಂತ ನನಗೆ ಗೊತ್ತಿಲ್ಲ, ಆದ್ರೂ ನಿಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಮುಕ್ತಿ ಬೇಕಾ? ಮುಕ್ತಿ ಬೇಕು ಅಂದ್ರೆ ಇದನ್ನ ಜೋಡಿಸಿ, ಇಲ್ಲ ಅಂದ್ರೆ ಬಿಡಿಸಿ. ನಿಮಗೆ ಮುಕ್ತಿ ಬೇಕಾ? ಬೇಡ ಅಂತ ನಾವಿಲ್ಲಿಂದ ಹೋಗೋದು, ಅಥವಾ ನಿಮಗೆ ಇಲ್ಲಿರೋದು ನಿಮಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ, ನಾವಿಲ್ಲಿರೋದು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಹೌದು ಅನ್ನಿ, ಇಲ್ಲಾಂದ್ರೆ ಬಿಡಿಸಿ. ನಾವಿಲ್ಲಿಂದ ಹೋಗ್ಬೇಕಾ? ನಾವಿಲ್ಲಿಂದ ಹೋಗ್ಬೇಕಾ? ಕೇಳಿಸ್ತಾ ಇದೆಯಾ? ಅಂತಿದೆ. ಹೋಗ್ಬೇಕಂತೆ ಅದೇ ಮಣಿ. ಇವರು ಈ ಮನೆ ಖಾಲಿ ಇರೋದು ನೋಡ್ಕೊಂಡು ಬಂದು ಸೇರ್ಕೊಬಿಟ್ಟಿದ್ದಾರೆ. ಇವಾಗ ನಾವು ಮತ್ತೆ ಯಾರೋ ಬಂದಿದ್ದೀರಿ ಅಂದ್ಬಿಟ್ಟು ಇಲ್ಲಿಂದ ಹೋಗ್ಲಿ ಅಂತ ಇವ್ರಿಗೆ ಮಾಡ್ತಾ ಇರೋದು. ಬಟ್ ಅವ್ರವ್ರೇನ ಇಲ್ಲ ಬೇರೆ ಯಾರನ್ನ ಅಂತ ಕೇಳಿ. ಓಕೆ, ಇಲ್ಲಿ ಮುಂಚೆ ಇದ್ದಿದ್ದು ಯಾರಿಲ್ಲಿದ್ರು, ನೀವು ಅವ್ರ ಸಂಬಂಧಿಕರ ಅಥವಾ ನಿಮಗೆ ಅವ್ರು ಗೊತ್ತಾ? ಹೌದು ಅಂದ್ರೆ ಜೋಡಿಸಿ, ಇಲ್ಲಾಂದ್ರೆ ಬಿಡಿಸಿ. ಇಲ್ಲಿ ಮುಂಚೆ ಇಲ್ಲಿದ್ರಲ್ಲ, ಅವ್ರು ನಿಮ್ ಸಂಬಂಧಿಕರ ಅಥವಾ ನಿಮಗೆ ಗೊತ್ತಿರೋರಾ? ಗೊತ್ತಿಲ್ಲ. ಇಲ್ಲ ಇವ್ರು ಯಾರೋ ಬೇರೆಯವರು. ನನಗೆ ಅರ್ಥ ಆಗ್ತಿರೋದೇನಂದ್ರೆ, ಇವರು ಒಂದು ಮನೆ ಹುಡುಕ್ತಾ ಇದ್ರು ಇವ್ರಿಗೋಸ್ಕರ. ಈ ಖಾಲಿ ಮನೆ ನೋಡ್ಬಿಟ್ಟು ಬಂದು ಸೇರ್ಕೊಂಡಿದ್ದಾರೆ. ಓಕೆ, ನಾನು ಕೊನೆಯ ಪ್ರಶ್ನೆ ಕೇಳ್ಕೊಂಡ್ಬಿಡ್ತೀನಿ. ನಾವು ಇಲ್ಲಿಂದ ಹೋದ್ಮೇಲೆ ನಮಗೆ ಏನಾದ್ರು ತೊಂದರೆ ಆಗುತ್ತಾ? ನಾವು ಇಲ್ಲಿಂದ ಹೋದ್ಮೇಲೆ ಏನಾದ್ರು ತೊಂದರೆ ಆಗುತ್ತಾ? ಬರ್ತಾ ಇದ್ದಿಂದ ಹೋಗ್ತಿದೆ. ಇಲ್ಲ ಏನಿಲ್ಲ. ಥ್ಯಾಂಕ್ ಯು. ಯಾರು ಇರೋದು ಕೇಳಿ ಅಣ್ಣ. ಇಲ್ಲಿ ಯಾರು ಇರೋದು ಕೇಳಿ. ಓಕೆ, ಇಲ್ಲಿ ನೀವೇನಿದ್ದೀರಾ, ಇದು ಗಂಡಾತ್ಮನ ಹೆಣ್ಣಾತ್ಮನ? ಹೆಣ್ಣಾತ್ಮ ಅಂದ್ರೆ ಇದನ್ನ ಜೋಡಿಸಿ, ಗಂಡಾತ್ಮ ಅಂದ್ರೆ ಇದನ್ನ ಬಿಡಿಸಿ. ನೀವೇನಿಲ್ಲಿ ಯಾರಿದ್ದೀರೋ, ನೀವು ಗಂಡ ಹೆಣ್ಣ? ಇನ್ನೊಂದ್ಸರಿ ಹೇಳ್ತೀನಿ, ಹೆಣ್ಣು ಅಂದ್ರೆ ಜೋಡಿಸಿ, ಗಂಡು ಅಂದ್ರೆ ಬಿಡಿಸಿ. ಅದಕ್ಕೆ ಇದು ಇಷ್ಟ ಆಗಿರೋದಣ್ಣ. ಅಗ್ರೆಸಿವ್ ಫಸ್ಟು ಹೆಣ್ಣು ಇದ್ದಿದ್ದೀವಿ, ಸುಮ್ಮನೆ ಇಷ್ಟು ಇಲ್ಲಿರೋದು ಬೇಡ, ನಡೀರೋಣ. ಇಲ್ಲ ನನಗೇನೋ ಮುಕ್ತಿ ಪಡಿಸ್ಬಿಡ್ಬೇಕು ಇವ್ರಿಗೂ ಅನಿಸ್ತದೆ. ಓಕೆ, ನೀವು ನಮ್ಗೇನು ನಿಮಗೆ ಕೇಳೋಕ್ಕೆ ಇಚ್ಛೆ ಪಡಲ್ಲ. ನೀವು ಇದು ನಿಮ್ಮ ಮನೆ ಅಂತ ಅನ್ಕೋಬಿಟ್ಟಿದ್ದೀರಾ. ಇನ್ನೊಂದು ಹೇಳ್ತೀನಿ, ನೀವು ಬರೋಕ್ಕೂ ಮುಂಚೆ ಇಲ್ಲಿ ಇನ್ನೊಬ್ರಿದ್ರು, ಅವರು ಈ ಥರನೇ ಬಂದಿ ಆಗಿದ್ರು ಈ ಮನೆಯಲ್ಲಿ. ನಾನು ಅವ್ರಿಗೆ ಮುಕ್ತಿ ಕೊಡ್ಸಿದ್ದೀನಿ, ನಮ್ಮ ಗುರುಗಳನ್ನ ಕರ್ಕೊಬಂದು. ನಿಮಗೂ ಆ ಪ್ರಯತ್ನ ನಾನು ಪಡ್ತೀನಿ. ನೀವು ಬೇಡ ಅಂತ ಹೇಳ್ತಾ ಇದ್ದೀರಾ, ಆದರೂ ನಾನು ಪ್ರಯತ್ನ ಪಡ್ತೀನಿ. ಆಮೇಲೆ ಇನ್ನೊಂದು, ನೀವು ಹೇಳಿದ್ದೀರಾ ನಮ್ಮ ಹಿಂದೆ ಬರಲ್ಲ ಅಂತ. ಆ ಏನು ಹೇಳಿದಿರೋ ನಿಮ್ಮ ಮಾತನ್ನ ನೀವು ತಪ್ಪಬೇಡಿ. ಹಾಗೆ ನಿಮ್ಮ ಮಾತನ್ನ ನೀವು ತಪ್ಪದೆ ನಮ್ಮ ಹಿಂದೆ ಬರೋದಾಗ್ಲಿ, ತೊಂದರೆ ಕೊಡೋದಾಗ್ಲಿ ಇಟ್ಕೋಬೇಡಿ. ಫುಲ್ ಸೈಲೆಂಟ್ ಆಗ್ಬಿಟ್ಟಿದೆ. ಏನು ಸೌಂಡ್ ಬರ್ತಾ ಇಲ್ಲ. ಅದನ್ನು ಹೋಗ್ತೀವಿ ಅಂತ. ಫಸ್ಟ್ ಇದ್ದಿದ್ದು ಹೆಣ್ಣು ಹೆಣ್ಣು, ಗಂಡು.
ನಾವು ಸೈಲೆಂಟಾಗಿದ್ದರೆ ಏನೋ ಮಾತಾಡ್ತಾ ಇಲ್ಲ ಅದು. ಒಂದೆರಡು ನಿಮಿಷ ಸೈಲೆಂಟಾಗಿರೋಣ ಇಲ್ಲಿ. ನಾನು ಅಲ್ಲಿ ಎತ್ತೀನಿ, ನೀವು ಇಲ್ಲಿ ರೀ. ಹಾಂ, ಯಾರೂ ಇಲ್ಲ. ನೀವು ಇದ್ದೀರಲ್ಲ, ನಮ್ಮ ಮೇಲೆ ಏನಾದರೂ ಸಿಗ್ತಾ ನಿಮಗೆ ಹಿಂಗೆ ಮಾಡ್ತಾ ಇರೋದು? ಹಾಂ, ಹಿಂಗೆಲ್ಲ ಸಿಟ್ ಮಾಡಿದ್ರೆ ನಿಮ್ಗೆ ಏನೂ ಸಿಗಲ್ಲ ಅಂತ. ನಾನು ಈ ಕ್ವಶನ್ಸ್ ಕೇಳ್ಬೇಕಾದ್ರೆ ನೋಡ್ದ ಪಕ್ಕದಿಂದ ಏನೋ ಒಂಥರ ಹೋಗ್ತಿದೆ ಸೌಂಡು. ಹೋಗಿತ್ತು ಒಂದು, ನನ್ನ ಪಕ್ಕದಿಂದನೂ ಹೋಯ್ತು. ಹೌದು, ನನಗೇನೋ ಪಾಸ್ ಗ್ಲಾಸ್ ಹೊಡೆದೋಯ್ತು. ಹೌದು, ಗ್ಲಾಸ್ ಹೊಡೆದೋಯ್ತು. ಮಣಿ ಕೊಡೋಣ ಹೋಗ್ಬಿಡೋಣ. ಇಲ್ಲಿಂದ ಹೋಗ್ಬಿಟ್ಟು ಓಕೆ, ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ನಿಮ್ಗೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ, ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮುಂದೆ ಹೋಗಿ. ನೋಡಿ, ಇದು ನಾವೆಲ್ಲ ಕ್ಲೀನ್ ಮಾಡಿಸಿದ್ವಿ. ಇಲ್ಲೆಲ್ಲ ಎಷ್ಟು ಕ್ಲೀನ್ ಮಾಡಿಸಿದ್ದೆ ನೋಡಿ. ಇದನ್ನ ಮತ್ತೆ ಯಾರೋ ಬಂದು ಈ ಥರ ಏನೋ ಯಾರೋ ಮತ್ತೆ ಸೌಂಡ್ ಬರೋ ಥರನೇ ಆಗ್ತಾಯಿದೆ. ನಾವು ಮತ್ತೆ ಬಂದು ಮನೆಯಲ್ಲಿ ಈ ಥರ ಸೇರ್ಕೊಬಿಟ್ಟಿದ್ದಾರೆ ಯಾರೋ. ಏನಪ್ಪ, ಕ್ಲೋಸ್ ಆಯ್ತದು. ಕ್ಲೋಸ್ ಆಯ್ತಾ? ಕ್ಲೋಸ್ ಆಯ್ತದು. ಇದು ನೋಡಿದೆ ಇದು ನೋಡಿ ನೋಡಿ. ಓಕೆ, ಎಂಡ್ ಮಾಡ್ಬಿಡೋಣ ಮಣಿ. ಬಿಡಿ ಅಣ್ಣ. ಸೊ ಗೈಸ್, ನೀವು ಈ ಮನೆ ಏನು ನೋಡಿದ್ರಿ, ನಾವು ಈ ಮನೆಗೆ ಮುಕ್ತಿ ಕೊಡಿಸಿದ್ವಿ. ಆದರೆ ಪುನಃ ಬಂದು ಯಾರೋ ಸೇರ್ಕೊಂಡಿದ್ದಾರೆ. ಗಂಡು ಆತ್ಮ ಅಂತಾನು ಹೇಳ್ತಾ ಇದ್ದಾರೆ. ನಾವೇನು ಮುಕ್ತಿ ಕೊಡಿಸಿದ್ವಿ ಆ ಆತ್ಮ ಅಂತೂ ಅಲ್ಲ, ಈ ಆತ್ಮ ಬೇರೆ. ಇವ್ರಿಗೆ ಮುಕ್ತಿ ಕೊಡಿಸೋ ಟ್ರೈ ಮಾಡಬೇಕು. ಅವ್ರು ಬೇಡ ಅಂದರು, ಆದರೂ ಟ್ರೈ ಮಾಡಬೇಕು. ಸೊ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಕುಲ್ಸುಮ್ ಸ್ವಲ್ಪ ಹೆದರ್ಕೊಬಿಟ್ಲು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲ ಆಫೀಸ್.